ಇತ್ತೀಚಿನ ದಿನಗಳಲ್ಲಿ ತೆಂಗಿನಲ್ಲಿ ರೈನೋಸೆರಸ್ ದುಂಬಿಯ ಕೀಟ ಬಾಧೆಯನ್ನು ನಾವು ಹೆಚ್ಚಾಗಿ ಕಾಣಬಹುದು. ಪ್ರೌಢ ದುಂಬಿಗಳು ತೆಂಗಿನ ಗಿಡ ಹಾಗೂ ಮರಗಳ ಸುಳಿಯನ್ನು ಹಾಗೂ ಗೊಂಚಲಿನ ಕವಚವನ್ನು ಕೊರೆದು ರಂಧ್ರ ಮಾಡುತ್ತವೆ. ಅಂತಹ ರಂಧ್ರದಲ್ಲಿ ಮರದ ನಾರು ಹೊರಬರುತ್ತಿರುವುದನ್ನು ಕಾಣಬಹುದು. ಹಾನಿಗೊಳಗಾದ ಗರಿಗಳು ಸಮನಾಗಿ ಕತ್ತರಿಸಿದ ಬೀಸಣಿಗೆಯಂತೆ ಕಾಣುತ್ತವೆ. ಸಸಿಯ ಹಂತದಲ್ಲಿದ್ದಾಗ ಹಾನಿಯಾದರೆ ಗಿಡದ ಬೆಳವಣಿಗೆಗೆ ತೊಂದರೆಯಾಗುತ್ತದೆ. ಈ ಕೀಟಬಾಧೆಯನ್ನು ನಾವು ಕೆಲವು ನಿರ್ವಹಣಾ ಕ್ರಮಗಳ ಜೊತೆಗೆ ಬಗೆಹರಿಸಿಕೊಳ್ಳಬಹುದು. ಆ ನಿರ್ವಹಣಾ ಕ್ರಮಗಳೆಂದರೆ ತೆಂಗಿನ ತೋಟದಲ್ಲಿ ಕೊಳೆತ ಮರದ ದಿಮ್ಮಿಗಳು ಮತ್ತು ಕಸ ಕಡ್ಡಿಯ ರಾಶಿಯನ್ನು ದೂರವಾಗಿಸಿ ತೋಟವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು. ಸುಳಿಯ ಭಾಗದ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ಕೂರಿಸಿ ದುಂಬಿಗಳನ್ನು ಹೊರತೆಗೆದು ಸಾಯಿಸಬೇಕು. ಒಳವರ್ತುಲದ 2 ಅಥವಾ 3 ಗರಿಗಳ ಬುಡದಲ್ಲಿ 250 ಗ್ರಾಂ ಕಹಿಬೇವಿನ ಹಿಂಡಿಯೊಂದಿಗೆ ಅಲ್ಪ ಪ್ರಮಾಣದ ಮರಗಳನ್ನು ಸೇರಿಸಿ ವರ್ಷದಲ್ಲಿ 3 ಸಾರಿ ಅಂದರೆ ಮೇ, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಹಾಕಬೇಕು. ಕಾಂಪೋಸ್ಟ್ ಗುಂಡಿಗಳಿಗೆ 3 ತಿಂಗಳಿಗೊಮ್ಮೆ ಕ್ಲೋರೋಪೈರಿಫಾಸ್ 2 ಮಿಲಿಲೀಟರ್ ಪರ್ ಲೀಟರ್ ನೀರಿಗೆ 3 ಅಂತೆ ಗುಂಡಿಗೆ ಉಪಯೋಗಿಸಬೇಕು. ಪ್ರತಿ ಹೆಕ್ಟೇರಿಗೆ ಒಂದರಂತೆ CPCRI ಮಾದರಿ ಮೋಹಕ ಬಲೆಯನ್ನು ಇಡಬೇಕು ಮತ್ತು 6 ತಿಂಗಳಿಗೊಮ್ಮೆ ಲ್ಯೂರನ್ನು ಬದಲಿಸಬೇಕು. ಹೀಗೆ ಮಾಡುವುದರಿಂದ ತೆಂಗಿನ ತೋಟದಲ್ಲಿ ಇರುವ ದುಂಬಿಗಳು ಈ ಟ್ರ್ಯಾಪ್ನೊಳಗೆ ಬಂದು ಬಿದ್ದು ಎಲ್ಲ ದುಂಬಿಗಳು ಸಾಯುತ್ತವೆ. ಇದನ್ನು ತೋಟಕ್ಕೆ 1 ಅಥವಾ 2 ಅಷ್ಟೇ ಉಪಯೋಗಿಸಬೇಕು. ಎಳೆಯ ವಯಸ್ಸಿನ ಗಿಡಗಳ ಎಲೆಗಳನ್ನು ಒಟ್ಟುಗೂಡಿಸಿ ಕಟ್ಟಬೇಕು.